ಈ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸರ್ವಮಾನ್ಯರನ್ನು ಸ್ವಾಗತಿಸಬೇಕಾಗಿ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾದ ಶ್ರೀ ಮಧುಕೇಶ್ವರ ಶೆಡಗೇರಿ ಸರ್ ಇವರಲ್ಲಿ ಕೇಳಿದ್ದೇವೆ. ಎಲ್ಲರಿಗೂ ನಮಸ್ಕಾರ. 2025-26 ಸಾಲಿನ ಶಿಕ್ಷಣ ಯೋಜನೆ ಅಡಿಯಲ್ಲಿ ಈ ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದರ ಯೋಜನೆಯು ಏನಂತ ಹೇಳಿದ್ರೆ 2024-25ನೇ ಸಾಲಿನ ಇಲಾಖೆಯಿಂದ ಬಂದಿರುವಂತಹ ಅಥವಾ ಪಂಚಾಯತಿಂದ ಇರಬಹುದು, ಬೇರೆ ಇಲಾಖೆಗಳಿಂದ ಬಂದಿರಬಹುದು, ಎಲ್ಲ ಇಲಾಖೆಗಳ ಲೆಕ್ಕ ಪರಿಶೋಧನೆಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಹಮ್ಮಿಕೊಂಡಿದ್ದಾರೆ. ಈ 3 ದಿನಗಳಲ್ಲಿ ಪೂರ್ತಿಯಾಗಿ ಪರಿಶೀಲನೆ ನಡೆಸಿ ಈಗ ಪಾಲಕರ ಸಭೆಗೆ ತಮ್ಮನ್ನೆಲ್ಲ ಕರೆದಿದ್ದಾರೆ. ಹಾಗಾಗಿ ನಿಮಗೆಲ್ಲ ನಾನು ಜ್ಞಾಪನವನ್ನು ಕಳಿಸಿ ಆದಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀನಿ. ತುಂಬಾ ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನವರೇ ಆಗಿರುವಂತಹ ಬೆಳಂಬಾರದ ನಾಟ್ಯಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಆಗಿರುವಂತಹ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿರುವಂತಹ ನಮ್ಮ ಶ್ರೀ ಹನುಮಂತರವರನ್ನ ನಾನು ಇಂದು ನನ್ನ ವೈಯಕ್ತಿಕವಾಗಿ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲರ ಕನ್ನಡ ಪರವಾಗಿ, ಶಿಕ್ಷಕ ಬಂಧುಗಳ ಪರವಾಗಿ, ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಯಾಗಿರುವಂತಹ ಶ್ರೀಮತಿ ಗೀತಾ ಕಾಮಕರ್ ಅವರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ತಂಡದ ವ್ಯವಸ್ಥಾಪಕರಾಗಿ ಆಗಮಿಸಿ 3 ದಿನಗಳವರೆಗೆ ನಮ್ಮ ಶಾಲೆಯ ಸಮಗ್ರ ತಪಾಸಣೆಯನ್ನು ನಡೆಸಿ ಇವತ್ತಿಗೆ ಪಾಲಕರ ಸಭೆಯನ್ನು ಕರೆದು ಅದರ ಸವಿವರವನ್ನ ತಮಗೆ ನೀಡಲಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ತಂಡದಲ್ಲಿ ಬಂದಿರುವಂತಹ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಅವರ ಜೊತೆ ಕೈ ಜೋಡಿಸಿ ಕಾರ್ಯನಿರ್ವಹಿಸಿರುವಂತಹ ಶ್ರೀಮತಿ ಗೀತಾ ಮತ್ತು ಪವಿತ್ರ ಗೌಡರವರಿಗೂ ಕೂಡ ನಾನು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲಿರುವಂತಹ ನಮ್ಮ SDMC ಉಪಾಧ್ಯಕ್ಷರಾಗಿರುವಂತಹ ಶ್ರೀಮತಿ ರಂಜನಾ ಗೌಡ ಅವರಿಗೂ ಕೂಡ ನಾನು ಈ ದಿನದಲ್ಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಮುಖ್ಯ ನಿರ್ವಹಣೆಗಳಾಗಿರುವಂತಹ ಪಾಲಕ ಪೋಷಕರಿಗೂ ಹಾಗೂ ನನ್ನ ಎಲ್ಲ ಸಹ ಶಿಕ್ಷಕರಿಗೂ ಈ ಸಂದರ್ಭದಲ್ಲಿ ನಾನು ಹೃದಯದ ಸ್ವಾಗತವನ್ನು ಕೋರ್ತಾ ಮುಂದಿನ ಒಂದು ಪ್ರಾಸ್ತಾವಿಕ ನುಡಿಗಾಗಿ ನಮ್ಮ ವೇದಿಕೆಯಲ್ಲಿ ನಾಡಗೀತೆ ಹಾಡುವುದರ ಮೂಲಕ ತಾವೆಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಡ್ತಾ ನನ್ನ ಒಂದು ಭಾಷಣ ಮುಗಿಸ್ತೇನೆ. जय हे कर्नाटक माते, जय सुंदर नदिवन कड़नाडे, जय हे रस ऋषिಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮತ್ತು ಸೂದನರವತರಿಸಿದ ಭಾರತ ಜನನಿಯ ತಂಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿರ್ಣಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಶಂಕರರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಲಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ವಿಳಪ ಹೊಯ್ಸಳರಾಡಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ವೀಣೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಗರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ,
ಎಲ್ರಿಗೂ ನಮಸ್ಕಾರಗಳು. ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯರೇ ಹಾಗೂ ಇಲ್ಲಿ ನೆರೆದಂತಹ ಪಾಲಕ ಪೋಷಕರೇ, ಮುಖ್ಯಾಧ್ಯಾಪಕರೇ, ಶಿಕ್ಷಕ ಬಂಧುಗಳು, ಇವತ್ತಿನ ಒಂದು ಸಭೆ ಅನ್ನೋಕ್ಕಿಂತ ಒಂದು ಚರ್ಚಾಕೂಟ ಅಂತ ಹೇಳ್ಬೋದು. ಮತ್ತು ಪೂರ್ವದಲ್ಲಿ ನನ್ನ ಹೆಸರು ಗೀತಾ ಕಾಂಕರ್ ಅಂತ. ನಾನು ಕಳೆದ 2016-17 ಅಂಕೋಲ ತಾಲೂಕಲ್ಲಿ ಸಾಮಾಜಿಕ ಪರಿಷದ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಹಿಂದೆ ನಿಮ್ಮ ಒಂದು ಈ ಸಮಗ್ರ ಶಿಕ್ಷಣ ಅಭಿಯಾನ ಯೋಜನೆಯು ಸಾಮಾಜಿಕ ಪರಿಷದನಿಗೆ ಹೋದ ವರ್ಷದಿಂದ ಬಂದಿದೆ. ಹೋದ ವರ್ಷ ಅಂಕೋಲ ತಾಲೂಕಲ್ಲಿ 42 ಶಾಲೆಯನ್ನು ಮಾಡಿ ಈ ಸಲ ಪುನಃ 42 ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅದರೊಳಗೆ ನಿಮ್ಮ ಶಾಲೆಯೂ ಸಹಿತ ಒಂದು. ಇದೊಂದು ಸಾಮಾಜಿಕ ಪರಿಶೋಧನೆ ಅಂತ ಹೆಸರೇ ಸೂಚಿಸುತ್ತೆ. ಸಮಾಜದೊಡನೆ ಬೆರೆತು ಮಾಡುವಂಥದ್ದು. ಶಾಲೆಯಲ್ಲಿ ಎಷ್ಟೋ ಇನ್ಸ್ಪೆಕ್ಷನ್ಗಳು, ಆಡಿಟ್ಗಳು ಎಲ್ಲ ಆಗ್ತವೆ. ಆದರೆ ಅದಕ್ಕೆ ಯಾವುದಕ್ಕೂ ಸಭೆಯನ್ನ ಮಾಡೋದಿಲ್ಲ. ಸಾಮಾಜಿಕ ಪರಿಶೋಧನೆಗಾದ್ರೆ ಸ್ಥಳ ಅಂತಂದ್ರೆ ನಾವು ಫಸ್ಟ್ ಬಂದು ಪೂರ್ವಭಾವಿ ಸಭೆಯನ್ನು ಮಾಡ್ತೀವಿ, ಶಿಕ್ಷಕರಲ್ಲಿ ಚರ್ಚೆ ಮಾಡ್ತೀವಿ, ಆನಂತರ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತೀವಿ, ನಂತರ ಸಾಮಾನ್ಯ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಮಕ್ಕಳೊಡನೆ ಚರ್ಚೆ ಮಾಡಿ, ಆನಂತರ ಕೆಲವು ಬಾಲಕರ ಪೋಷಕರ ಮನೆಯನ್ನ ನಮ್ಮ ಗ್ರಾಮ ಸಂಪೂರ್ಣ ವ್ಯಕ್ತಿಗಳು ಭೇಟಿ ಮಾಡ್ತಾರೆ. ತದನಂತರ ಇವತ್ತು ಪಾಲಕರ ಸಭೆಯನ್ನ ಕರಿತಾ ಇದ್ದೀವಿ. ಇದು ಉದ್ದೇಶ ಇಷ್ಟೇ, ನಿಮಗೆ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಅಂದ್ರೆ ಬೆನಿಫಿಟ್ಗಳು ಮಕ್ಕಳಿಗೆ ವೈಯಕ್ತಿಕವಾಗಿ ಸಿಗ್ತಾ ಇದೆ. ಎಲ್ಲ ಕೂಡಿ ಅಂತಲ್ಲ, ವೈಯಕ್ತಿಕವಾಗಿ ಮಕ್ಕಳಿಗೆಲ್ಲ ಸಿಗ್ತಾ ಇದೆಯಲ್ಲ, ಆ ಯೋಜನೆಗಳು ನಿಮ್ಗೆಲ್ಲ ಸರಿಯಾಗಿ ತಲುಪಿದೆ ಹಾಗೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಮಾಹಿತಿ ಏನಿದೆ ಎಲ್ಲರೂ ತಿಳ್ಕೊಳ್ಳುವ ಒಂದು ಉದ್ದೇಶದಿಂದ ಈ ಒಂದು ಸಾಮಾಜಿಕ ಪರಿಶೋಧನೆ ಹುಟ್ಕೊಂಡಿದೆ. ಈ ಸಾಮಾಜಿಕ ಪರಿಶೋಧನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗ ನಮ್ಮ ಇದಕ್ಕೆ ಬಂತೋ ಆವಾಗಿಂದಲೇ ಸಾಮಾಜಿಕ ಪರಿಶೋಧನೆ ಇತ್ತು. ಅದರ ಫಲಶ್ರುತಿಯಿಂದ ತದನಂತರ ಎಲ್ಲಾ ಯೋಜನೆಗಳಿಗೂ ಈ ಸಾಮಾಜಿಕ ಪರಿಶೋಧನೆಯನ್ನ ಅಳವಡಿಸಿದ್ದಾರೆ. ಇವತ್ತು ಇಲ್ಲಿ ಇದೊಂದು ಸಭೆ ಎಲ್ಲ ನಿಮ್ಮ ಮೂಲಕ ನಾವು ಚರ್ಚೆ ಮಾಡುವಂತದ್ದು ನಿಮ್ಮ ಹತ್ರ. ಅಂದ್ರೆ ಈಗಾಗಲೇ ನೀವ್ ಏನ್ ಮಾಡ್ಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಏನೇನ್ ಸೌಲಭ್ಯಗಳು ಸಿಗ್ತಾ ಇದೆ ಅದನ್ನ ಯಾರಾದ್ರೂ ಒಬ್ಬರು ಎದ್ದು ನಿಂತು ನೀವು ನಿಮ್ಮ ಹೆಸರು ಹೇಳ್ರಿ, ಹೆಸರು ಹೇಳಿದಂತ ಸೌಲಭ್ಯಗಳು ಏನ್ ಸಿಗ್ತಾ ಇದೆ ಅಂತ ಹೇಳಿ ಅವ್ರು ಬಿಟ್ಟಿದ್ದನ್ನ ಮತ್ತೊಬ್ರು ಬೇರೆಯವ್ರು ಬಿಟ್ಟು ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಎಷ್ಟೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆಯಾ ಏನೇನು ಸಿಗ್ತಾ ಇದೆ ಅಂತ ಯಾರಾದ್ರೂ ಹೇಳಿ. ಏನೇನು ಸೌಲಭ್ಯ ಮತ್ತು ಬಿಟ್ಟಿದ್ದಾರೆ, ಅವ್ರು ಬಿಟ್ಟು ಮತ್ತೆ ಸಿಗ್ತಾ ಇದೆ ಎದ್ದಿತ್ಕೊಂಡು ಹೇಳಿ ಯಾರಾದ್ರೂ. ನನ್ನ ಹೆಸರು ಕವಿತಾ. ರಾಗಿ ಮಾಲ್ಟು, ಹಾಲು, ಮೊಟ್ಟೆ, ಸಮವಸ್ತ್ರ, ಪುಸ್ತಕ ಬಟ್ಟೆ ಪಟ್ಟಿ ದಾನಿಗಳು ಕೊಡ್ತಾರೆ, ಪುಸ್ತಕ ಮತ್ತು ಇದು ಅದ್ರ ಹೊರತಾಗಿ ಉಚಿತ ಆರೋಗ್ಯ ತಪಾಸಣೆ ವೆರಿ ಗುಡ್. ಮತ್ತೆ ಯೂನಿಫಾರ್ಮ್ ಮತ್ತೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರಲ್ವಾ? ಯಾವಾಗ ಕೊಡ್ತಾರೆ? ಯಾವ್ಯಾವ ಟ್ಯಾಬ್ಲೆಟ್ಸ್ ಕೊಡ್ತಾರೆ? ಯಾವಾಗ ಕೊಡ್ತಾರೆ? ಅದು ವಿಟಮಿನ್ ಟ್ಯಾಬ್ಲೆಟ್ಸ್ ಯಾವಾಗ ಕೊಡ್ತಾರೆ? ಇದು ಸೋಮವಾರ ವಾರಕ್ಕೊಂದಿನ ವಿಟಮಿನ್ ಮಾತ್ರೆ ಕೊಡ್ತಾರೆ ಅಲ್ವಾ? ಆಮೇಲೆ ದೂರದಿಂದ ಬರುವಂತ ಮಕ್ಕಳಿಗೆ ಪ್ರಯಾಣ ಭತ್ಯೆ ಇದೆ. ನಿಮ್ಗೆ ಯಾರ್ಯಾರು ಸಿಕ್ಕಿದ್ಯಾ? ಇಲ್ಲೆಲ್ಲ ಕಡೆ ಶಾಲೆ ಇದೆ. ಅಂದ್ರೆ ಏನಂದ್ರೆ 2 ಕಿಲೋಮೀಟರ್ಗಿಂತ ದೂರ ಇದ್ದಂತ ಮಕ್ಕಳಿಗೆ ಪ್ರಯಾಣ ಭತ್ಯೆ ಅಂತ, ಸಂಚಾರಿ ಭತ್ಯೆ ಅಂತ ಸಿಗ್ತದೆ. ಆದ್ರೆ ಅದ್ರ ಮಧ್ಯದಲ್ಲಿ ಶಾಲೆ ಇರಬಾರ್ದು, ಬೇರೆ ಶಾಲೆ. ಆ ಶಾಲೆ ಬಿಟ್ಟು ಈ ಶಾಲೆಗೆ ಬಂದ್ರೆ ಸಿಗೋದಿಲ್ಲ. ಎಲ್ಲೂ ಶಾಲೆ ಇಲ್ಲದೇ ದೂರದಿಂದ ಬರ್ತಾರಲ್ಲ ಅಂತವರಿಗೆ ಸಂಚಾರಿ ಭತ್ಯೆ ಅಂತ ಸಿಗ್ತದೆ. ಅದು ತಿಂಗಳಿಗೆ ಅಥವಾ ವರ್ಷಕ್ಕೆ 6,000 ರೂಪಾಯಿ ಸಿಗ್ತದೆ. ಮತ್ತೆ ಸಿಗ್ತದೆ ಹೊರತಾಗಿ ಸ್ಕಾಲರ್ಶಿಪ್. ಕೊರೋನಾ ಅಂತ 2019ರಿಂದ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಕೊರೋನಾ ಪೂರ್ವದಲ್ಲಿ ಬರ್ತಾ ಇತ್ತು. ಈ ಕೊರೋನಾ ಅಂತ SC ST ಅವರಿಗೆ ಬರ್ತಾ ಇದೆ ಮತ್ತು ವಿಕಲಚೇತನರಿಗೆ ಅವ್ರಿಗೆ ಮಾತ್ರ ಬರ್ತಾ ಇದೆ. ಅದು ಹೊರತಾಗಿ ಮತ್ತೆ ಯಾರಿಗೂ ಬರ್ತಾ ಇಲ್ಲ ಅಲ್ವಾ? ಇದೆಲ್ಲ ಸವಲತ್ತುಗಳನ್ನ ಯಾಕೆ ಕೊಡ್ತಾ ಇದೆ ಸರ್ಕಾರ? ಮಕ್ಕಳ ಉನ್ನತ ಶಿಕ್ಷಣ ಇರ್ಬೋದು. ಮತ್ತೆ ಆರೋಗ್ಯ ಮತ್ತೆ ಹೇಳಿ ಮಕ್ಕಳ
ಶಾಲೆಗೆ ಬರಲಿ ಅಂತ ಹೇಳಿ ಕೊಡ್ತಾರೆ. ಹಾ, ಪ್ರತಿದಿನ ಮಕ್ಕಳು ಶಾಲೆ ಬರಲಿ, ಗೈರ್ಹಾಜರಿ ಇರಬಾರ್ದು ಅಂತಾನು ಕೊಡ್ತದೆ. ಮತ್ತೆ ಕೆಲವರಿಗೆ ಮನೆಯಲ್ಲಿ ಅನುಕೂಲ ಹಾ ಹಾ ಕೆಲವು ಅನಾನುಕೂಲ ಇರೋದ್ರಿಂದ ಅವರಿಗೂ ತೊಂದರೆ ಆಗಬಾರ್ದು ಅಂತ ಕೊಡ್ತಾರೆ. ಅಂದ್ರೆ ಎಲ್ಲರಿಗೂ ಕೊಡ್ತಾ ಇದೆ ಸರ್ಕಾರ ಅಲ್ವಾ? ಇದು ಎಲ್ಲಾ ಶಾಲೆಗಳಿಗೂ ಸಿಗ್ತದಾ? ಹಾ, ಸರ್ಕಾರಿ ಶಾಲೆಗಳಿಗೆ ಮಾತ್ರ ಈ ಸವಲತ್ತು ಸಿಗ್ತದೆ. ಈಗ ಸಮಾಜ ಈಗಾಗಲೇ ಎಲ್ಲ ಪ್ರೈವೇಟ್ ಸ್ಕೂಲಿಗೆ ಮಾರು ಹೋಗಿದೆ. ಅದಕ್ಕೆ ಮಾರು ಹೋಗಬಾರ್ದು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಮಕ್ಕಳು ಕಲಿಬೇಕು ಅನ್ನೋ ಉದ್ದೇಶದಿಂದ ಇದು ಪ್ರೈವೇಟ್ ಸ್ಕೂಲಿಗೆ ಏನೇನು ಸವಲತ್ತು ಕೊಡ್ತಾರಲ್ಲ, ನಾವು ಏನೇನಿದೆ ಅಲ್ಲ ಅವ್ರಿಗೆ ಸವಲತ್ತು ಕೊಡ್ತದಲ್ಲ, ಅವರಿಗೆ ತಂದೆ ತಾಯಿಗಳೇ ಮಾಡಬೇಕಲ್ಲ, ಪ್ರತಿಯೊಂದು ಖರ್ಚನ್ನು ಅವರೇ ಮಾಡಬೇಕು. ಬಳಸ್ತಾ ಇದ್ದಾರೆ, ಅದನ್ನೆಲ್ಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಯೂನಿಫಾರ್ಮ್ ಎಲ್ರಿಗೂ, ಬೂಟು ಸಾಕ್ಸು ಅಲ್ವಾ, ಆ ನಂತರ ಊಟ ಕೊಡ್ತಾ ಇದ್ದಾರೆ. ಅದೇ ಪ್ರೈವೇಟ್ ಸ್ಕೂಲಿಗಾದ್ರೂ ಮನೆಯಿಂದನೇ ಮಾಡ್ಕೊಂಡು ಹೋಗ್ಬೇಕು ಅದನ್ನು ಅಲ್ಲ. ಇದೆಲ್ಲ ಸವಲತ್ತನ್ನ ಕೊಡ್ತಾ ಇದ್ದಾರೆ. ಇದರಿಂದ ಏನು ಪ್ರಯೋಜನ ಆಗಿದೆ? ಹೆಚ್ಚಿನ ಸಂಖ್ಯೆಯ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಕಡೆಗೆ ಆಕರ್ಷಿತ. ಅದು ನಂಬುದಿಲ್ಲ, ಯಾಕಂದ್ರೆ ಎಲ್ಲ ಕಡೆ ಸ್ಕೂಲ್ ಮುಗಿಸ್ತಾ ಇದ್ದಾರೆ ಅಲ್ವಾ, ಕನ್ನಡ ಶಾಲೆಗಳನ್ನು ಮುಗಿಸ್ತಾ ಇದ್ದಾರೆ. ನಿಮ್ಗೇನು ಬೆನಿಫಿಟ್ ಆಗಿದೆ? ಮಕ್ಕಳಿಗಾಯ್ತು, ಪಾಲಕರಿಗೆ ಏನು ಬೆನಿಫಿಟ್ ಆಗಿದೆ ಇದರಿಂದ? ಪ್ರೈವೇಟ್ ಶಾಲೆಗೆ ಹಣ ಕಟ್ಟಬೇಕಾಗ್ತದೆ. ಬೇರೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಆ ಹಣದಿಂದ. ತಾಯಂದಿರಿಗೆ ಏನು ಸವಲತ್ತು ಆಗಿದೆ ಇದರಿಂದ? ಅಡಿಗೆ ಎಲ್ಲ ಅವ್ರ ಕೆಲಸ ಹೋಗ್ಲಿಕ್ಕೆ ಆಗ್ತದೆ. ಮತ್ತೆ 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 ಬೆನಿಫಿಟ್ ಇದೆ, ಹೇಳಿ ನೋಡುವ. ಪ್ರೈವೇಟ್ ಸ್ಕೂಲ್ ಕಾನ್ವೆಂಟ್ ಟ್ಯೂಷನ್ ಹಾಕ್ಬೇಕು. ಹಾ, ಅದು ಆಯ್ತು. ಮತ್ತೆ ನಿಮ್ಗೆ ವೈಯಕ್ತಿಕವಾಗಿ ಅಂತ ಹೇಳ್ತಾ ಇದ್ದೇನೆ, ನಿಮ್ಗೇನು ಪ್ರಯೋಜನ ಆಗಿದೆ? ಹೇಳ್ರಿ. ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಆಗ್ತಿರ್ತಾರೆ, ಕನ್ನಡ ಮೀಡಿಯಂ ಎಲ್ಲಾದ್ರೂ ಕನ್ನಡವನ್ನು ಚೆನ್ನಾಗಿ ಮಾಡ್ಬೋದು. ಹಾ, ಅದಾಯ್ತು. ತಾಯಂದಿರಿಗೆ ಏನು ಬೆನಿಫಿಟ್ ಇದೆ ಇದರಿಂದ ಅಂತ ಕೇಳ್ತಾ ಇದ್ದೀನಿ. ನಿಮ್ಗೆ ಬೆನಿಫಿಟ್ ಇದ್ರೆ ಹೇಳಿ, ಮತ್ತೆ ಇಲ್ಲ ಅಂತ ಹೇಳ್ಬೇಡಿ. ಇದೆಯಾ? ತಾಯಂದಿರಿಗೆ ಬೆನಿಫಿಟ್ ಇದೆಯಾ? ಮಧ್ಯಾಹ್ನ ಊಟ ಎಲ್ಲ ಮಾಡಿ ಕೊಡ್ಬೇಕು. ಸಂಖ್ಯೆಗೆ ಉಂಟಲ್ಲ, ಮಧ್ಯದಲ್ಲಿ ಮನೆಗೆ ಬರ್ತಾ ಇಲ್ಲ, ಸರಿ ಆಗ್ತದೆ ಅದು. ಹಾಗೆ ಅವ್ರು ಮತ್ತೆ ಕರ್ಕೊಂಡು ಊಟ ಇದು ಮಾಡಿ ಮತ್ತೆ ಕಳಿಸ್ಕೊಡುದು ಅದೆಲ್ಲ ತಪ್ತದೆ. ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ, ನೀವು ಅದು ಹೇಳಿ. ಅದೊಂದು ಮದ್ದು ಇದೆ, ಮದ್ದು ಒಂದು ಬೆನಿಫಿಟ್ ಇದೆ ಹೇಳ. ಮತ್ತೆ ಆಮೇಲೆ ನೀವು ಏನು ನಗಬೇಡಿ ಗೊತ್ತು ಹೇಳ್ಬೇಡಿ. ಏನಾದ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಇರ್ತದಲ್ಲ, ಬೆಳಿಗ್ಗೆ ಹೋಗಿ ಸಂಜೆ ಬರುದು, ಆವಾಗ ಆರಾಮ್ಸೆ ಹೋಗಿ ಬರ್ಬೋದು ಅಲ್ಲ. ಅದೇ ಸೀರೆ ಕೊಡುದು ಇತ್ತು. ಮತ್ತೆ ಪೇಟೆಗೆ ಅನ್ಕೋದು, ಪೇಟೆಗೆ ಹೋಗುದಿದ್ರೆ ಮಕ್ಕಳು ಬೆಳಿಗ್ಗೆ 9 ಗಂಟೆಗೆ ತಂದು ಶಾಲೆ ಬಿಟ್ಟರು ಅಂದ್ರೆ 4:15 ಕರ್ಕೊಂಡು ಹೋಗುದು. ಅಷ್ಟರೊಳಗೆ ಯಾವುದೇ ಕಾಳಜಿ ಇಲ್ಲ ಮಕ್ಕಳು ಅಲ್ಲ. ಈಗ ಒಂದು ಕೂಲಿ ಕೆಲಸ ಹೋಗೋರಿಗಾದ್ರೂ ಮೊದಲೇನಾಯ್ತು, ಮಕ್ಕಳು ಶಾಲೆ ಬಂದ್ರೆ ನಾವು ಊಟ ಮಾಡಿದ್ರೇನೋ ಈ ಒಂದು ಟೆನ್ಷನ್ ಇರ್ತಿತ್ತು. ಎಲ್ಲೋ ಹೊರಗಡೆ ಹೋಗುವವರಿಗೂ ಆಸಕ್ತಿ ಇರ್ತಿತ್ತು. ಆದ್ರೆ ಈಗ ಅದ್ಯಾವುದು ಟೆನ್ಷನ್ಗಳಿಲ್ಲ ಅಲ್ವಾ. ಈಗ ನೀವು ಶಾಲೆಗೆ ಭೇಟಿ ಕೊಡಿ, ಯಾವ ಭೇಟಿ ಕೊಡ್ತೀರಿ? ಶಾಲೆಗೆ ಭೇಟಿ ಕೊಡ್ತೀರಾ? ಹಾಗೆ ಹೇಳಿ, ಯಾವ ಕೊಡ್ತೀರಿ? ಸಮುದಾಯದ ಶಾಲೆ ಪರೀಕ್ಷೆ ಬೇಕಾಗುವ ಸಮುದಾಯದ ಶಾಲೆ, ಆನಂತರ 15-20 ನಿಮಿಷ ಕೊಟ್ಟು ಬರ್ತೀರಾ? ಮಕ್ಕಳಿಗೆ ಕಳ್ಸು ಬರೋದು ಹೇಳುದಿಲ್ಲ ನಾನು, ಅದನ್ನ ಡೈಲಿ ಕಳ್ಸಿಕೊಡ್ತೀನಿ. ಟೀಚರ್ ಹತ್ರ ಎನ್ಕ್ವೈರಿ ಮಾಡಿ ಸರ್ಕಾರ ಏನಂತ ಹೇಳ್ತಾ ಇದೆ ಅಂದ್ರೆ, ಈ ಇಷ್ಟೆಲ್ಲ ಯೋಜನೆಯನ್ನ ಕೊಟ್ಟಿದ್ರಿಂದ ನಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ಶಾಲೆಯವರು ವಹಿಸ್ಕೊಳ್ತಾ ಇರೋದ್ರಿಂದ ಆಮೇಲೆ ಶಾಲೆ ಅಂದ್ರೆ ಪಾಲಕ, ಬಾಲಕ, ಶಿಕ್ಷಕ 3 ಜನ ಒಂದು ಕೊಂಡಿ. ಅವರು ಒಂದು ಕೊಂಡಿ ತರಬೇಕು, ಒಂದು ಮನೆ ಅಂತವ್ರೆ ಮನೆ ಹಾಕಿರ್ಬೇಕು. ನಾವು ನೀವು ಕಲಿಬೇಕಾದ್ರೆ ಏನಿತ್ತು? ಕೇವಲ ಶಿಕ್ಷಣ ಅಷ್ಟೇ ಇತ್ತು. ಊಟಕ್ಕೆ ಮನೆಗೆ ಹೋಗ್ಬೇಕಿತ್ತು, ಯಾವುದೇ ಒಂದು ಸವಲತ್ತು ಇರಲಿಲ್ಲ. ಆವಾಗನ್ನೆಲ್ಲ ನೆನ್ಪು ಮಾಡ್ಕೊಂಡು ನಾವು ಹೀಗೆ ಹುಡ್ಬೇಕಾಗಿತ್ತು ಅಲ್ವಾ. ಅಂತ ಒಂದು ಸಂದರ್ಭ ಇತ್ತು. ಎಷ್ಟೋ ನಡ್ಕೊಂಡು ಹೋಗ್ತಿದ್ವಿ. ಮತ್ತೆ ಒಂದು ಡ್ರಮ್ನಲ್ಲಿ ನೀರು ತುಂಬಿಟ್ಟಿದ್ರು, ಆ ನೀರನ್ನೇ ನಾವು ಕುಡಿತಾ ಇದ್ವಿ. ಯಾವುದೇ ಬಾಟಲ್ ನೀರು ತರೋದು ಅಥವಾ ಮನೆ ನೀರು ತರುವಂತ ಪದ್ಧತಿ ಇರಲಿಲ್ಲ. ಮತ್ತೆ
ಉಪ್ಪಿಟ್ಟು ಇಲ್ಲ, ಆಗಸ್ಟ್ 15 ಒಂದು ಪೇಪರ್ ಇಟ್ಟು, ಜನವರಿ 24 ಒಂದು ಪೇಪರ್ ಇಟ್ಟು, ಅದ್ರ ಹೊರತಾಗಿ ಏನೂ ಇರಲಿಲ್ಲ. ಈಗ ಇಷ್ಟೆಲ್ಲ ಸವಲತ್ತು ಮಕ್ಕಳಿಗೆ ಕೊಟ್ಟಿರೋದು, ಮಕ್ಕಳು ಒಳ್ಳೆ ರೀತಿ ಕಲಿಬೇಕು, ಅವ್ರು ಜಾಣರಾಗಬೇಕು, ಅವರನ್ನ ಕನ್ನಡ ಶಾಲೆಗೆ ಕಳಿಸ್ಬೇಕು. ಇದು ಪ್ರೈವೇಟ್ ಶಾಲೆಗೆ ಸಿಗ್ತಾ ಇಲ್ಲಲ್ಲ, ಕನ್ನಡ ಶಾಲೆಗೆ ಎಲ್ಲ ಮಕ್ಕಳು ಮಕ್ಕಳನ್ನ ಕಳಿಸ್ಬೇಕು ಪಾಲಕರು. ಯಾಕೆ ಕೇಳಿದ್ರೆ ಈ ಹಿಂದೆ ದೊಡ್ಡ ದೊಡ್ಡ ಅಧಿಕಾರಿಗಳಾದವ್ರು ಎಲ್ಲರೂ ಕನ್ನಡ ಶಾಲೆಯಲ್ಲಿ ಕಲ್ತವ್ರೆ ಅಲ್ವಾ? ಆವಾಗ ಇಂಗ್ಲಿಷ್ ಕಾನ್ವೆಂಟ್ ಏನಾದ್ರು ಇತ್ತ, ಇದು ಹೋಗೋ ಬರವಣಿಗೆ ಸತ್ಯ ಆಗಿದೆ ಅಲ್ಲ. ಅದಕ್ಕೆ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಎಲ್ಲರೂ ಕನ್ನಡ ಶಾಲೆಗೆ ಕಳಿಸ್ಬೇಕು ಅಂತ. ಮತ್ತು ಇನ್ನೊಂದೇನು ಹೇಳ್ತಾ ಇದೆ ಅಂದರೆ ಪ್ರತಿಯೊಂದನ್ನು ಶಾಲೆಯವರೇ ಮಾಡೋದ್ರಿಂದ ಪಾಲಕರು, ಈಗ ನೀವು ಎಷ್ಟು ಜನ ಅಂದರೆ ನೀವು ನನ್ನ ಕೆಲಸ ಬಂದಿದ್ರಿ ಅಂತ ಹೇಳಬೇಡಿ, ವಾಸ್ತವ ಏನಿದೆ ಅನ್ನೋದಕ್ಕೆ ಹೇಳ್ತೇನೆ. ಇಷ್ಟೆಲ್ಲ ಜನ ಇದ್ದೀರಲ್ಲ ಲೇಡಿಸ್ಗೆ ಹೇಳ್ತೇನೆ, ತಾಯಂದಿರಿಗೆ ಮತ್ತು ನನ್ನ ತಂದೆಯವರಿಗೆ ಏನು ಹೇಳ್ತಾ ಇಲ್ಲ, ನೀವು ಒಂದು ಪಾಲಿ ಮಾಡ್ಕೊಳ್ಳಿ. ಒಂದು ದಿವಸ ಒಂದು ಶಾಲೆಗೆ ನೀವು ಬಂದರೆ ಅಲ್ಲಿ ಮಕ್ಕಳು ಅಲರ್ಟ್ ಆಗ್ತಾರೆ, ಶಿಕ್ಷಕರು ಅಲರ್ಟ್ ಆಗ್ತಾರೆ, ಜೊತೆಗೆ ಅಡುಗೆಯವರಿಗೆ ಹೆಲ್ಪ್ ಆಗ್ತದೆ. ಅಡುಗೆಯವ್ರು ನೇಮಕ ಮಾಡಬೇಕಾದ್ರೆ ನಮ್ಮ ಶಾಲೆಗೆ ಏನು ಬಂದಿರ್ತೈತಿ, ಒಂದು ಅನ್ನ ಒಂದು ಸಾರು ಬಂದಿತ್ತು, ಆವಾಗ ಅಡುಗೆಯವ್ರ ನೇಮಕ ಆಗಿತ್ತು. ಹೋಗ್ತೀರಾ ಇದಕ್ಕೆ? ಈಗೇನಾಗಿದೆ, ಮೊಟ್ಟೆ ಬಂದಿದೆ, ಮೊಟ್ಟೆ ಸುರಿಬೇಕು, ಹಾಲು ಅಲ್ಲ, ಮತ್ತೆ ಅನ್ನ ಸಾರು ಮಾಡಿಕೊಡ್ಸ್ಬೇಕು, ಮತ್ತೆ ಟೈಮಿಗೆ ರಾಗಿ ಗಂಜಿ ಬಂದಿದೆ, ಡೈಲಿ ರಾಗಿ ಗಂಜಿ ಮಾಡಬೇಕು. ಇಷ್ಟೆಲ್ಲ ಇದ್ದಿದ್ದಿಲ್ಲ. ಒಂದು 10, 11:30, 12 ಗಂಟೆ ಅಷ್ಟಿಗೆ ಅದು ದಿವಸ ಒಂದು ಪಾಲಕರು ವಿಸಿಟ್ ಮಾಡಿದ್ರೆ ಆ ಮಕ್ಕಳಿಗೆ ಊಟ ಬಡಿಸ್ಬೇಕಾದ್ರೆ ಹೆಲ್ಪ್ ಆಗ್ತದೆ, ಮತ್ತು ಆ ಮಕ್ಕಳಿಗೆ ಅವ್ರಿಗೆ ಅಡುಗೆಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಮತ್ತು ಜೊತೆಗೆ ಏನಾಗ್ತದೆ, ಮಕ್ಕಳು ಸಹಿತ ಚೆನ್ನಾಗಿ ಊಟ ಮಾಡ್ತಾರೆ, ಅಲರ್ಟ್ ಆಗ್ತಾರೆ, ಶಿಕ್ಷಕರು ಅಲರ್ಟ್ ಆಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಪಾಲಕರು ಶಾಲೆಯೊಡನೆ ವಿಸಿಟ್ ಮಾಡಬೇಕು ಅಂತ, ಹೀಗೆ ಒಂದು ಸಲ ಕೊಡಬೇಕು ಅಥವಾ ಪ್ರತಿಯೊಂದು ಈಗ 108 ಮಾಹಿತಿಗಳನ್ನು ಹೇಳ್ತಾರೆ, ಅದಕ್ಕೆಲ್ಲವನ್ನ ಅವ್ರು ಮಾಡಬೇಕು ಅಂತಂದ್ರೆ ಅವ್ರು ಎಷ್ಟು ಕಷ್ಟಪಡ್ಬೋದು. ನಾವು ಇಡೀ ಉದಾಹರಣೆ ಹೇಳ್ಬೇಕು, ನಾನೇ ನೀವು 2 ತಿಂಗಳಿಗೆ ಒಬ್ಬರು ಲೇಡಿಸ್ ಹೋಗುದು, 20 ಜನ ಬಂದು ಮಧ್ಯದಲ್ಲಿ ಶನಿವಾರ ರವಿವಾರ ರಜೆ ಇರ್ತದ, ನೀವೇ ಮಾತಾಡ್ಕೊಂಡು ದಿವ್ಸಕ್ಕೊಬ್ಬರು ಬಂದ್ರೆ ಅವರಿಗೂ ಅಡುಗೆಯವರಿಗೂ ಹೆಲ್ಪ್ ಆಗ್ತದೆ, ಮತ್ತೆ ನಿಮ್ಮ ಮಕ್ಕಳು ಅಲರ್ಟ್ ಆಗ್ತಾರೆ, ಮತ್ತೆ ಶಿಕ್ಷಕರು ಅಲರ್ಟ್ ಆಗ್ತಾರೆ, ನಿಮ್ಮಲ್ಲಿ ಆತ್ಮೀಯತೆ ಒಂದು ಭಾವನೆ ಬೀಳುತ್ತೆ. ಒಂದು ರಿಜಿಸ್ಟ್ರಿ ಇದೆ, ಸೊ ರಿಜಿಸ್ಟ್ರಿ ಸೇರ್ತಾರೆ ಅವರು ಯಾವ್ದು ಹೇಳ್ರಿ, ಬಿಸಿ ಊಟದೊಂದು ಊಟ ಮಾಡಿ ರುಚಿ ರುಚಿ ಅಂತ ರುಚಿ ನೋಡಿ ಬರಿಬೇಕು ಹೇಳ್ತಾರೆ. ಇನ್ನು ಮುಂದಾದ್ರೂ ಮಾಡಿ, ಇನ್ನು ಮುಂದಾದ್ರೂ ಮಾಡಿ. ಯಾಕೆ ಕೇಳಿದ್ರೆ ನಿಮಗೂ ಒಂಥರ ಬೇಗ ಫ್ರೆಶ್ ಆಗಿ, ಯಾಕೆ ಇಂಥ ದಿವಸ ನಾವು ಹೋಗುದೇ ಅಂತಾಗ ನಮ್ಗೆ ಪೂರ್ವ ತಯಾರಿ ಭಾಳ ಆಗಿದೆ. ಬೇಗ ಬೇಗ ಕೆಲಸ ಮಾಡ್ಕೊಂಡು ನಾವು ಬರ್ಲಿಕ್ಕೆ ಶುರು ಆಗ್ತದೆ. ನಮ್ಮ ಶಾಲೆಯಲ್ಲಿ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದಲ್ವಾ? ಮತ್ತೆ ಸಂಬಂಧ ಶಿಕ್ಷಕ ಪಾಲಕ ಒಂದು ಆತ್ಮೀಯತೆಯಿಂದ ಬೆಳೀತದೆ, ಹೌದಲ್ವಾ? ನಾನು ಹೇಳಿದ ವಿಷಯ ಸರಿ ಉಂಟಾ? ಸರಿ ಇದೆ ಅಲ್ಲ? ಅದಕ್ಕಾಗಿ ಮುಂದಿನ ನೋಡಿ ಸರ್ ಈಗ ಬರುವುದಿಲ್ಲ ಅಂತಾರೆ, ಅದಕ್ಕಾಗಿ ಮುಂದೆ ಏನ್ ಮಾಡ್ರಿ, ನೀವೇ ಮಾಡುತ್ತಿರುವುದಿಲ್ಲ. ಒಂದು 12 ಗಂಟೆಗೆ ಬಂದ್ರೆ ಒಂದು 1:30 ಒಳಗೆ ನೀವು ಮುಗಿಸಾಗ್ತದೆ, ಒಂದೇ ತಾಸಲ್ಲಿ. ಅದಕ್ಕಾಗಿ ಆದಷ್ಟು ಪ್ರಯತ್ನ ಮಾಡಿ. ಮುಂದಿನ ಅವಧಿಯಲ್ಲಿ ನೀವು ಮಧ್ಯಾಹ್ನ ಬಂದು ಊಟ ಮಾಡಿ ರುಚಿ ನೋಡಿ ಮಕ್ಕಳಿಗೆ ಒಂದು ಬಡಿಸೋದ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ, ರುಚಿ ನೋಡಿ ಪುಸ್ತಕದಲ್ಲಿ ಎಂಟ್ರಿ ಮಾಡೋದು ಮಾಡ್ತಿರಲ್ಲ, ಬಂದಾಗ ಕಂಪಲ್ಸರಿ ಮಾಡಿ. ಬರುವಂತವ್ರಾದ್ರೆ ಮನೆಯಲ್ಲಿ ಹೇಳಿ ಹೇಳಿ ಬೇಜಾರಿಲ್ಲ, ಹೇಳಿ ದಿವಸ ಬರೀ ಅಂತ ಹೇಳಿಲ್ಲ, ದಿವಸ ಒಬ್ರು ನೀವು ಇಲ್ಲೇ ಅಡಿಗೆ ಬಗ್ಗೆ ಟೇಸ್ಟ್ ಹೇಗಿದೆ ನೋಡ್ಕೊಂಡು ಊಟ ಹೇಗಾಗಿದೆ, ಅದಕ್ಕೆ ಆಗಲಿಲ್ಲ ಈಗ ಎಷ್ಟು ಜನ ಇದ್ದೀರಿ ನೋಡ್ಬೇಕಾದ್ರೆ ಅದನ್ನ ನೀವೇ ಇದು ಮಾಡು. ಅದೇ ಎಲ್ಲರೂ ಒಂದಿಷ್ಟು ಕಳ್ಸಂಬುದಲ್ಲ, ಎಲ್ಲರೂ ಕೂಡ ದಿವಸ ಒಬ್ರು ಬರುದು. ದಿವಸ ಒಬ್ಬರು ಬಂದ್ರೆ 2 ತಿಂಗಳು ಯಾಕೆಂದ್ರೆ ಶನಿವಾರ ರವಿವಾರ ರಜೆ ದಿನ ಹೋಗ್ತದೆ, ಶನಿವಾರ ರವಿವಾರ ನೀವೊಂದಿಷ್ಟು ಬಂದ್ರೆ ಈಗ ನಾವು ಸತ್ತವ್ರು ಇರ್ತೀವಲ್ಲ, ನಾವು ಮನ್ಸು ಮಾಡಿ ಏನು ಮಾಡ್ತೇವಲ್ವಾ, ಹೋಗ್ತೀರಾ ಇದಕ್ಕೆ? ನಮಗ್ ಬಂದು ಹೋಗ್ಲಿಕ್ಕೆ ಏನು ಅಲ್ಲ, ಅರ್ಜೆಂಟ್ ಕೆಲಸ. ಈಗ ಏನಾದ್ರು ಒಂದು ಅರ್ಜೆಂಟ್ ಕೆಲಸ ಬಂದಾಗ ಅವಾಗ ನಮ್ಮ ಫ್ರೆಂಡ್ ಯಾರು ಇರ್ತಾರೆ, ನೀವು ಇವತ್ತು ಹೋದ ನಾನು ನಾಳೆ ಹೋಗ್ತೀನಿ ಹಂಗಾದ್ರೂ ಹೇಳ್ಬೋದಲ್ಲ. ನಾನು ಹೇಳ್ಕೊಂಡು ನೋಡ್ರಿ, ನಾನು ಮುಂದಿನ ನೆಕ್ಸ್ಟ್ ನಾನು ಬಂದಾಗ ಎಲ್ಲರೂ ಬರ್ತಾರೆ ಟೀಚರ್ಸ್ ಎಲ್ಲ ಹೇಳ್ಬೇಕು.
ಮಾಡ್ತೀರಲ್ಲ? ಗೊತ್ತಾಗ್ತದೆ ವರ್ಷ ಯಾಕೆ ಹೋಗ್ತದೆ. ಹಾ, ಅದೇ. ಮತ್ತೆ ಯಾಕೆ ಕೇಳಿದ್ರೆ ಇದರಿಂದ ನಮ್ಮ ಮಕ್ಕಳ ಅಭಿವೃದ್ಧಿನೇ ಆಗ್ತದೆ. ನೋಡಿ ವಿಚಾರ ಮಾಡಿ ಹೋಗೋದು. ಯಾವ ಬರೋದು ಮಾತಾಡ್ತಾರೆ. ಈಗ ಅವ್ರಿಗೆ ನಡೆಸಿದ್ರೆ ಅವ್ರು meeting ಮಾಡ್ತಾರೆ, ಅದನ್ನ ಅವ್ರು ನಾ ಈಗ ಹೇಳಿಲ್ಲ, ಅದನ್ನ ಹೇಳಿದ್ದು. ರೈತರಿಗೆ ಹೇಳ್ತಾ ಇದ್ದೀನಿ. ನಾನು ತಾಯಿ ಅಲ್ಲ, ನಾವೊಂದು ಊಟ ಮಾಡ್ಕೊಂಡು ಅಷ್ಟೇ ಆಯ್ತು. ಅಲ್ಲಿ ಇವ್ರು help ಮಾಡಿ, ಇವ್ರು ಕಳ್ಸ್ತೀರಿ. ಮಕ್ಕಳು ಒಂದೊಂದು ತಾಯಿ ಒಂದೊಂದು ವಿಷಯ ಬಂದ್ರೆ ಅವರಮ್ಮ ನಮ್ಮ ಮಕ್ಕಳು ಕೇಳ್ಕೊಳ್ತಾರೆ. ಯಾವ ಖುಷಿ ಪಡ್ತಾರೆ. ಮಕ್ಕಳು ಖುಷಿ ಆಗ್ತದೆ, ಅವರು ಸಂತೋಷ ಆಗ್ತಾರೆ. ಹಾಗಾಗಿ ನೋಡಿ, ಪ್ರಯತ್ನ ಮಾಡಿ. ನಿಮ್ಮೊಳಗೆ ಗೊಂಡಿದ್ರೆ ಬೇಡ. ಈಗ ಇಲ್ಲಿ ಬಂದವರಷ್ಟೇ ಜನರಲ್ಲಿ ಸಾಮಾನ್ಯ ನನ್ನ ತಿಳುವಳಿಕೆ ಮಟ್ಟಿಗೆ ರಜೆ ಬಿಟ್ಟು ರಜೆ ಇದ್ದ ದಿವಸ ಅಲ್ಲ, ರಜೆ ಇದ್ದ ದಿವಸ ನಿಮ್ಗೆ 2 ತಿಂಗಳಿಗೆ ಒಂದ್ಸಲ ಬರ್ಬೋದು ಹೆಚ್ಚು ಕಡಿಮೆ. ಹೌದಲ್ಲ? ಅಲ್ಲ ಮೇಡಮ್? ಅಷ್ಟೇ ಬರ್ತಿದಾರಲ್ಲ, 2 ತಿಂಗಳಿಗೆ ಒಂದ್ಸಲ ಬರ್ಬೋದು ನಿಮ್ಮ ಪಾಡಿ. ಸಾಮಾನ್ಯ. ಅದಕ್ಕಾಗಿ ಏನು ದಿವಸ ಬಂದಂಗಲ್ಲ, 2 ತಿಂಗಳಲ್ಲ. ನೀವು ಇಲ್ಲಿ ಒಂದ್ಸಲ ಹೋಗ್ಬೇಕಂತ ಬಂದು ಮುಂದಿನ ಬರ್ತೀರಲ್ಲ, ನೋಡ್ಕೊಂಡು ನೀವೇ ಮಾತಾಡ್ಕೊಂಡು ಬನ್ನಿ. ಯಾಕೆ ಇದರಿಂದ ಏನ್ ಬೆನಿಫಿಟ್ ಆಗಿದೆ ಆಯ್ತಲ್ಲ, ನಿಮ್ ಶಾಲೆಗೆ ಏನ್ ಸೌಕರ್ಯ ಬೇಕು? ಅಲ್ಲ, ಅಲ್ಲಿ ಎಷ್ಟು ಜನರಿಗೆ ಇಷ್ಟೊಂದು ಆಯ್ಕೆ ಅಂತ ಇರ್ತದೆ. ನಾವ್ ಹೇಳ್ತೇವೆ ಈಗ ಮೊದಲೇನಿತ್ತು 1 ರಿಂದ 7ರವರೆಗೆ ಟೀಚರ್ ಇರ್ತಿದ್ರು. ಈಗ ಹಾಗಲ್ಲ, ಮಕ್ಕಳ ಸಂಖ್ಯೆ ನೋಡಿ ಟೀಚರ್ ಆಯ್ಕೆ ಇರ್ತದೆ. ನಾನು ನೋಡಿದ್ದಂದ್ರೆ ವ್ಯವಸ್ಥೆ ಇಲ್ಲೇ ಮಾಡಲಿಲ್ಲ, ಬೇರೆ ಎಲ್ಲ ಶಾಲೆಗಳು ಗುರುತಿವಂತ ಶಾಲೆಗಳಿಗೆಲ್ಲ ಇರ್ತದೆ. ಇಲ್ಲಿಲ್ಲ. ಅದೊಂದು ಇನ್ನೊಂದು ಭೋಜನಾಲಯ ಕೂತ್ಕೊಳ್ಳಿಕ್ಕೆ ಒಂದು ಹಾಲ್ ಅಂತದಿದ್ರೆ ಅಲ್ಲ, ಒಂದಕ್ಕೆ ಸಂಜೆ ಟೈಮ್ 3 ಅಂತ ಬಂದದ್ದು ನಾವು ಹೇಳ್ತಿಲ್ಲ. ಈಗ ಊಟ 3 ಕಡೆ ಬಡಿಸ್ತಾರೆ ಪಾಪ. ಅಡಿಗೆ ಒಂದು ಬಡಿಸ್ಬೇಕಾದ್ರೆ ಅವ್ರಿಗೂ ವಿಚಾರ ಮಾಡಲ್ಲ. ನೀವು 2 ಊಟ ಮಾಡಿದ್ರೆ ಹೇಳ್ಬೋದು, ಅದಕ್ಕಲ್ಲ. ಆದ್ರೆ ನೋಡಿದ್ದೇವೆ ಇಲ್ಲೇ ಕೂತ್ಬೋದು, ಒಂದ್ ಕಡೆ ಹಾಲಲ್ಲಿ ಹಾಕ್ತಾರೆ, ಹೊರಗಡೆ ಹಾಕ್ತಾರೆ, 3 ಕಡೆ ಹಾಕ್ತಾರೆ. 3 ಕಡೆ ಬಡ್ಲಿಕ್ಕೆ ಹೋಗ್ಲಿಕ್ಕೆ ತುಂಬಾ ಕಷ್ಟ. ಮತ್ತೆ ಒಬ್ಬರೇ ಎತ್ಕೊಂಡು ಹೋಗುವಂತದ್ದಲ್ಲ. ಅದಕ್ಕಾಗಿ ನಾವು ಬಂದ ಉದ್ದೇಶ ಅಂದ್ರೆ ನಿಮ್ಗೆ ಎಲ್ರಿಗೂ ಎಲ್ಲ ಸರ್ಕಾರದಿಂದ ಸವಲತ್ತುಗಳು ಸಿಕ್ಕಿದೆಯೇ ಹಾಗೆ, ಮತ್ತೆ ಸಿಕ್ಕಿದ್ರೆ ನೀವು ಮುಂದಿನ ಅವಧಿಯಲ್ಲಿ ಹೆಚ್ಚಿನ ಮಕ್ಕಳನ್ನ ಕನ್ನಡ ಶಾಲೆಗೆ ಬರುವಂತೆ ಮಾಡಬೇಕು. ಬೇರೆಯವರೆಯವರನ್ನು ಕನ್ನಡ ಶಾಲೆ ಕಲಿಲಿಕ್ಕೆ ಕಳಿಸ್ಬೇಕು, ಕಲಿಲಿಕ್ಕೆ ಕಳಿಸ್ಬೇಕು ಅಂತ ಹೇಳ್ಕೊಂಡು ನಿಮ್ಮ ಮೂಲಕ ಪ್ರಚಾರ ಮಾಡಬೇಕು. ಮತ್ತು ನೀವು ಸಹಿತ ಮಕ್ಕಳ ಕಡೆ ಕಾಳಜಿ ಮಾಡಬೇಕು ಅಂದ್ಕೊಂಡು ಸರ್ಕಾರ ಇದನ್ನ ಇಷ್ಟೆಲ್ಲ ಒಬ್ಬ ಹೀಗೆ ಕುತ್ಕೊಂಡು ನೋಡಿ, ಒಂದು ವಿದ್ಯಾರ್ಥಿಗೆ ಸರ್ಕಾರ ಎಷ್ಟು ಖರ್ಚು ಮಾಡ್ತಾ ಇದೆ ಅಲ್ವಾ? ಎಷ್ಟೆಲ್ಲ ಸವಲತ್ತು ಕೊಡ್ತಾ ಇದೆ, ಎಷ್ಟು ಖರ್ಚು ಮಾಡ್ತಾ ಇದೆ. ನಾವೆಲ್ಲ ಶಾಲೆ ಹೋಗ್ಬೇಕಂದ್ರೆ ಮಳೆಗಾಲಕ್ಕೆ ಶಾಲೆ ಸ್ಟಾರ್ಟ್ ಆಯ್ತು ಅಂದ್ರೆ ತಂದೆ ತಲೆಬಿಸಿ ಬಟ್ಟೆ ಮಾಡ್ಬೇಕು, ಬಟ್ಟೆ ಆರಾಮ ಗೊತ್ತಿರೋದಿಲ್ಲ. ನೀವು ಈ ಶಾಲೆ ಮೂಲಕ ಗೊತ್ತಾಗಿದೆ. ಈಗ ಈ ಸಲ ಹಾಕೊಂಡು ಹಿಮೋಗ್ಲೋಬಿನ್ ಭಾಳ ಕಡಿಮೆ ಇದೆ ಅಂತ ಭಾಳ ಮಕ್ಕಳಲ್ಲಿ ಅಲ್ಲ ಸರ್ ಹೇಳಿದಾರಲ್ಲ. ಭಾಳ ಶಾಲೆಗಳಲ್ಲಿ ಮಕ್ಕಳು ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಅವ್ರಿಗೆ ಬೇರೆ ಮತ್ತೆ ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೇವೆ ಅಂದರೆ, ನಾವು ಸಹಿತ ಶಾಲೆಗೆ ನಮ್ಮ ಮಕ್ಕಳಿಗೆ ಉಪಯೋಗ ಮಾಡಿ ನಾವು ಶಾಲೆಯವರನ್ನು ಕೈ ಜೋಡಿಸ್ಬೇಕು. ಮತ್ತೆ ಈ ಬಗ್ಗೆ ಒಂದು ಮತ್ತೆ ಸಾಮಾನ್ಯವಾಗಿ ಯಾವುದೇ ಒಂದು ಸಭೆ ಆಗುತ್ತೆ, ಶಾಲಾ ಸಭೆಗಳಾದ್ರೆ ಎಷ್ಟೇ ಅಧ್ಯಕ್ಷ ಆಗಿರ್ತಾರೆ. ಆದ್ರೆ ನಮ್ಮ ಈ ಸಾಮಾಜಿಕ ಪರಿಶೋಧನಾ ಸಭೆಗೆ ಒಬ್ಬ ಶಿಕ್ಷಣ ಪ್ರೇಮಿಗಳು ಹಿರಿಯರನ್ನ ಈ ಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಅದಕ್ಕಾಗಿ ಇವತ್ತು ನಮ್ಮ ಸರ್ ಈ ಸಭೆಯ ಅಧ್ಯಕ್ಷ ಆಗಿರ್ತಾರೆ. ಪಂಚಾಯತ್ಗಳೂ ಹಾಗೆ ಸಾಮಾಜಿಕ ಪರಿಶೋಧನಾ ಸಭೆಗೆ ನೂರಾರು ಅಧಿಕಾರಿಗಳನ್ನ ಆಯ್ಕೆ ಮಾಡ್ತಾರೆ, ಅವರು ಆ ಸಭೆಯ ಅಧ್ಯಕ್ಷ ಆಗಿರ್ತಾರೆ. ಇದು ಪಂಚಾಯತ್ ಅಧ್ಯಕ್ಷರು ಇರ್ತಾರೆ, ಆದ್ರೆ ಆ ಸಭೆಯ ಅಧ್ಯಕ್ಷರು ಯಾಕೆ ಹೇಳಿದ್ರೆ ಅನುಷ್ಠಾನ ಮಾಡುವವರು ಆಗಿರೋದ್ರಿಂದ ಗಣಿತನವನ್ನು ಕೊಡಬೇಕಾದ್ರೆ ಬೇರೆಯವರೇ ಆಗಿರಬೇಕು ಸರ್ಕಾರ ಶಿಕ್ಷಣ ಯೋಜನೆಯನ್ನು
ಈ ವಿಷಯದಲ್ಲಿ ಯಾವುದಾದ್ರೂ ಒಂದು ಪಾಲಕರು ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಶಿಕ್ಷಕರು ಹಾಗೂ ಆ ನೋಡಲು ಗೀತಾ ಅದೇ ರೀತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪಾಲಕರ ವರ್ಗದವರು ಹಾಗೂ ಪಾಲಕರೇ ಹಾಗೂ ಅವರು ಎಲ್ಲ ಈಗಾಗಲೇ ಹಾಗೂ ನಮ್ಮ ಹನುಮಂತಗೌಡರವರಿಗೆ ಈಗಾಗಲೇ ಅವರು ನಮ್ಮ ಶಿಕ್ಷಣದಲ್ಲಿ ಮಕ್ಕಳಿಗೆಲ್ಲ ಸರ್ಕಾರ ಕೊಡ್ತಾ ಇದೆ. ಹಾಗೆ ಇನ್ನೊಂದು ಕೂಡ ಅದೇ ಥರ ಕೊಡಬೇಕಂತ ಹೇಳ್ತಿದ್ದಾರೆ. ಹಾಗೆ ಅವರು ಪ್ರತಿಯೊಂದು ಈ ಬಟ್ಟೆ ಆಗಲಿ ಶೂ ಮತ್ತು ಬಟ್ಟೆ ಹಾಲು ಇದೆಲ್ಲ ಕೊಡ್ತಾ ಇದೆ. ಏನಾದರೂ ಬಂದು ಒಳ್ಳೆಯದು ಅಂತ ಹೇಳ್ತಾ ಮತ್ತೇನಂತ ಹೇಳಿದ್ರೆ ಈಗಾಗಲೇ ನಮಗೂ ಒಂದು ಸಮಸ್ಯೆ ಇದೆ. ಒಂದು ಶಾಲೆ ಸರಿ ಇಲ್ಲ, ಇದು ಪರಿಸ್ಥಿತಿ ಇದೆ. ಅದನ್ನು ಒಂದು ಮಾಡಿಕೊಟ್ಟು ಒಳ್ಳೆಯದು. ಹಾಗೆ ಮತ್ತೊಂದು ಈ ಅಡಿಗೆಯವರಿಗೆ ಅದು ಊಟ ಮಾಡಲಿಕ್ಕೆ ಒಂದು ಮಾಡಿಕೊಡೋದು ಅದೊಂದು ಒಳ್ಳೆಯದಾಗಿತ್ತು ಮಾಡಿಕೊಡ್ತಾರೆ ಅಂತ ಹೇಳ್ತಾ ನಮಗೂ ಇವತ್ತು ಮಾತಾಡೋದು ಅವಕಾಶ ಮಾಡಿಕೊಟ್ಟು ಇಷ್ಟ ನಮ್ಮ ಒಳ್ಳೆಯ ಮಾಡೋದು. ಸಮಗ್ರ ಶಿಕ್ಷಣ ಯೋಜನೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ ಗೌಡರಿಗೆ ಧನ್ಯವಾದಗಳು. ಈಗ ಈ ಯೋಜನೆಯ ಕುರಿತು ಸಮಗ್ರ ಶಿಕ್ಷಣದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಂತಹ ಗೀತಾ ಮಕ್ಕಳವರಿಗೆ ಧನ್ಯವಾದ ತಿಳಿಸ್ತೇನೆ. ನಮ್ಮ ಮಕ್ಕಳಿಗಂದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ಕೂಡ ಸಿಗ್ತಾ ಇದೆ. ಅಂದರೆ ಬಿಸಿ ಊಟ ಆಗಿರ್ಬೋದು, ಮೊಟ್ಟೆ ಮತ್ತು ಪ್ರತಿಯೊಂದು ಸೌಲಭ್ಯಗಳು ಸಿಗ್ತಾ ಇದೆ. ಉಚಿತ ಶಿಕ್ಷಣ ಮತ್ತು ಒಳ್ಳೆಯ ರೀತಿಯ ವಿದ್ಯಾಭ್ಯಾಸಗಳನ್ನು ಕೂಡ ನಮ್ಮ ಟೀಚರ್ಸ್ ಎಲ್ಲ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ನಮಗೆ ಟೀಚರ್ಸ್ ಒಂದು ಕೊರತೆ ಇದೆ. ಒಂದು ಟೀಚರ್ಸ್ ಹೋಗಿ 3 ವರ್ಷ ಆಯಿತು. ಅವರ ಬದಲಿಗೆ ಬೇರೆ ಯಾವ್ದಾದ್ರು ಟೀಚರ್ಸ್ನ ನೇಮಿಸಿದ್ರೆ ಒಳ್ಳೆಯದಾಗ್ತದೆ. ಇವಾಗ ಇನ್ನೂ 2 ಟೀಚರ್ಸ್ ಹೋಗ್ತಾರೆ, 3 ಟೀಚರ್ಸ್ ಕೊರತೆ ಆಗ್ತದೆ. ಹಾಗಾಗಿ ಅದೊಂದು ಮಾಡಬೇಕು. ಮತ್ತು ಎಲಿಕಲಿ ಕಟ್ಟಡನೂ ಕೂಡ ಅಷ್ಟೇ, ಅವರು CRP ರೂಮಲ್ಲೇ ಅವರಿಗೆ ತಗೊಳ್ತಾ ಇದ್ದಾರೆ. ಆ ಕಟ್ಟಡನೂ ಕೂಡ ಇದಾಗಿ ಹೋಗಿದೆ. ಅದು ಕೂಡ ಮಳೆಗಾಲದಲ್ಲೆಲ್ಲ ಇದಾಗಿ ಹಾಳಾಗಿ ಹೋಗಿದೆ. ಅದನ್ನು ಮಾಡಿದರೆ ಚೆನ್ನಾಗಿ ಶಾಲೆಗೆ ಇರುವಂತಹ ಕುಂದುಕೊರತೆಗಳ ಬಗ್ಗೆ ಹೇಳಿದಂತಹ ಹೇಮಾ ಗೌಡ ಇವರಿಗೆ ಧನ್ಯವಾದಗಳು. ಈಗ ಸಮಗ್ರ ಶಿಕ್ಷಣ ಯೋಜನೆಯ ಕುರಿತು ಒಂದೆರಡು ಮಾತನಾಡಲಿದ್ದಾರೆ ನಮ್ಮ ಶಾಲೆ ಶಿಕ್ಷಕಿಯಾದ ಸೋನಿ ಡಿಸೋಜ. ಎಲ್ಲರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಪಾಲಕರ ಸಭೆಗೆ ನನ್ನ ಅಧ್ಯಕ್ಷ ಸ್ಥಾನ ವಹಿಸಿರುವಂಥ ನಾಟಿ ವೈದ್ಯರಾದಂಥ ಶ್ರೀ ಹನುಮಂತಗೌಡರವರೇ, ನೋಡಲ್ ಅಧಿಕಾರಿಗಳಾದಂಥ ಗೀತಾ ಮೇಡಮ್ ಅವರೇ, ಶಾಲೆಯ ಮುಖ್ಯಾಧ್ಯಾಪಕರೇ, SDMC ಉಪಾಧ್ಯಕ್ಷರೇ, ಶಿಕ್ಷಕರೇ ಹಾಗೂ ಎಲ್ಲ ಪಾಲಕರೇ, 3 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆ ಕಾರ್ಯಕ್ರಮದ ಅಡಿಯಲ್ಲಿ ಗೀತಾ ಕೌನ್ಸಿಲರ್ ಮೇಡಮ್ ಅವರ ತಂಡ ತುಂಬ ಚೆನ್ನಾಗಿ ಮೊನ್ನೆ ಬೆಳಗ್ಗೆಯಿಂದ ಪ್ರಾರ್ಥನೆ ಸಮಯದಿಂದ ಹಿಡಿದು ಪ್ರತಿದಿನ ಅವ್ರು ಮಾಡಬೇಕಾಗಿರುವಂಥ ಕಾರ್ಯವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅವ್ರೇನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಅದ್ರ ಪ್ರಕಾರ ಎಲ್ಲದನ್ನೂ ಚೆನ್ನಾಗಿ ಮಾಡಿದ್ದಾರೆ. ನಿನ್ನೆ ನಮ್ಮ ಕ್ಲಾಸ್ ಮಕ್ಕಳ ಜೊತೆಯಲ್ಲಿ ಅವರು ಚರ್ಚೆ ನಡೆಸಿದ್ದಾರೆ. ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳ ಬಗ್ಗೆ ಎಲ್ಲ ಅವ್ರ ಹತ್ರ ಪ್ರಶ್ನೆ ಮಾಡಿ ಅವ್ರ ಜೊತೆ ಮಾತನಾಡಿದ್ದಾರೆ. ಅದರಂತೆ ಇವತ್ತು ನಿನ್ನೆ ಮನೆ ಭೇಟಿಗಳನ್ನು ಮಾಡಿ ಪಾಲಕರಿಂದ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಅದರಂತೆ ಇವತ್ತು ಪಾಲಕರ ಸಭೆಯನ್ನು ಕರೆದಿದ್ದಾರೆ.
ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಾ, ನನಗೂ ತುಂಬ ಖುಷಿ. ಅದರಂತೆ ಶಾಲೆ ಸರ್ಕಾರದಿಂದ ಗೌರ್ಮೆಂಟ್ ಶಾಲೆಗಳಿಗೆ ಏನೆಲ್ಲ ಸೌಕರ್ಯಗಳು ಸಿಗತ್ತೆ ಅನ್ನುವಂಥ ಪರಿಕಲ್ಪನೆ ನಮ್ಮೆಲ್ಲರಿಗೂ ಈಗ ಬಂದಿದೆ. ಮೊದಲಿಂದಲೂ ಆ ಎಲ್ಲ ಸೌಕರ್ಯಗಳು ನಮ್ಮ ಮಕ್ಕಳಿಗೆ ಸಿಗ್ತಾ ಇದ್ದಾವೆ. ಅದ್ರ ಬಗ್ಗೆ ಪಾಲಕರು ಅದನ್ನು ಖಾತ್ರಿ ಪಡಿಸ್ಕೊಂಡಿದ್ದಾರೆ. ಮತ್ತೆ ನಮ್ಮ ಇಲ್ಲಿ ಪೇರೆಂಟ್ಸ್ ಅಷ್ಟು ಜನ ತುಂಬ ಆಕ್ಟಿವ್ ಆಗಿ ಶಾಲೆಗೆ ಬಂದ್ಕೊಂಡು ಮಕ್ಕಳ ಅಭ್ಯಾಸ ಇರ್ಬೋದು, ಇತರೆ ಚಟುವಟಿಕೆಗಳಲ್ಲಿ ಅವ್ರಿಗೆ ಪ್ರೋತ್ಸಾಹ ನೀಡುವುದಲ್ಲದೆ ಶಿಕ್ಷಕರ ಜೊತೆ ಮಕ್ಕಳ ಪ್ರಗತಿಯ ಬಗ್ಗೆನೂ ಚರ್ಚೆ ಮಾಡ್ತಾರೆ. ಈಗ ಒಂದು ಹೇಳಿದಾಗೆ ತಾಯಂದಿರು ಬಿಸಿ ಊಟವನ್ನು ಒಂದು ಬಂದ್ಕೊಂಡು ಮಧ್ಯಾಹ್ನ ಅವಧಿಯಲ್ಲಿ ಅದನ್ನು ಮಾಡಬೇಕು ಅಂತೇಳಿ ದಯವಿಟ್ಟು ಆ ಒಂದು ನಿಮ್ಮಿಂದ ಆಗಬೇಕಾಗಿದೆ. ಯಾಕಂದರೆ ರುಚಿ ನೋಡಿ ಅಥವಾ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಹಿರಿಯರಾದ ಅಥವಾ ಮುಖ್ಯಾಧ್ಯಾಪಕರಿಗೆ ಅದರ ಗಮನವನ್ನು ತರಬೇಕಾಗಿ ನಿಮ್ಮಲ್ಲಿ ವಿನಂತಿ. ಮತ್ತು ಶಾಲೆಯಲ್ಲಿ ಇರುವಂಥ ಕೆಲವೊಂದು ಸಮಸ್ಯೆಗಳು ಈಗ ಹೇಳಿದಾಗೆ, ಈಗ ನಮ್ಮ ಊಟದ ಸಮಸ್ಯೆ ನಿಜವಾಗಿ ನಮ್ಗೆ ಈಗೇನು ಅದ್ರ ಅರ್ಥ ಆಗಲ್ಲ. ಬಟ್ ಮಳೆಗಾಲದಲ್ಲಿ ಮಕ್ಕಳು ಅಲ್ಲಿಂದ ಇಲ್ಲಿ ಓಡಾಡ್ತಾ ಇರ್ತಾರೆ, ಪೂರ್ತಿ ಒದ್ದೆ ಆಗ್ತಾರೆ. ಆ ಒದ್ದೆ ಬಟ್ಟೆಯಲ್ಲಿ ಅವರು ಊಟ ಆದ ನಂತರ ಕ್ಲಾಸ್ನಲ್ಲೇ ಕೂತ್ಕೊಂಡಿರ್ತಾರೆ. ಎಷ್ಟೋ ಸತಿ ಪಾಲಕರಿಗೆ ಫೋನ್ ಮಾಡಿ ಅವ್ರು ಪೂರ್ತಿ ಒದ್ದೆ ಆಗಿದ್ದಾರೆ, ಬಟ್ಟೆ ಚೇಂಜ್ ಮಾಡಿಸಿ ಅಂತಲೂ ನಾವು ಹೇಳಿದ್ದುಂಟು. ಸೊ ಅದೊಂದು ವಿಷಯದಲ್ಲಿ ಒಂದು ಹಾಲ್ ಆಗಬೇಕು ನಮ್ಮ ಶಾಲೆಗೆ, ಊಟದ ಹಾಲು. ಪ್ಲಸ್ ಕೆಲವೊಂದು ಕಡೆ ಕೊಠಡಿಗಳ ಬೇಡಿಕೆ ಇದೆ ನಮ್ಮ ಶಾಲೆಗೆ, ಅದೊಂದು ಆದರೆ ಮತ್ತೆ ವರ್ಕಿಂಗ್ ಸ್ಟಾಫ್ ಕೊರತೆ ಅನ್ನೋದಕ್ಕಿಂತ ಅದನ್ನು ಅತಿಥಿ ಶಿಕ್ಷಕಿಯರ ಮೂಲಕ ಅದನ್ನು ಪೂರ್ಣ ಮಾಡಿದ್ದಾರೆ. ಬಟ್ ಸ್ಟಿಲ್ ನಮ್ಮಲ್ಲಿ 1 ಪೋಸ್ಟ್ ವೇಕೆಂಟ್ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಆಗ್ಬೋದು. ಸೊ ಈ ರೀತಿ ನಮ್ಮ ಶಾಲೆಯಲ್ಲಿ ನಡೀತಾ ಇರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಪಾಲಕರಂಥ ಪ್ರೋತ್ಸಾಹ ನಮ್ಗೆ ಇದ್ದೇ ಇದೆ. ಸೊ ಮುಂದಿನ ದಿನಗಳಲ್ಲೂ ಅದು ಸಿಗತ್ತೆ. ಮತ್ತು ಈ ಒಂದು ಕಾರ್ಯಕ್ರಮ 3 ದಿನಗಳ ಕಾರ್ಯಕ್ರಮ ಈ ನಮ್ಮ ಶಾಲೆಯಲ್ಲಿ ಏನು ಸಾಮಾಜಿಕ ಲೆಕ್ಕ ಪರಿಶೋಧನೆ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ನಡೆದಿದೆ. ಅದ್ರ ಬಗ್ಗೆ ನಮ್ಗೆ ತುಂಬ ಖುಷಿನೂ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಶ್ರೀಮತಿ ಧನ್ಯವಾದವನ್ನ ತಿಳಿಸ್ತೇನೆ. ಈಗ ಸಭಾಧ್ಯಕ್ಷರಾಗಿ ಶ್ರೀ ಹನುಮಂತ ಗೌಡ ಶಿಕ್ಷಣ ಪ್ರೇಮಿ ನಾಟ್ಯ ವೈದ್ಯರುಗಳ ಇವರಿಂದ ಇವತ್ತಿನ ಒಂದು ಸಾಮಾಜಿಕ ನ್ಯಾಯ ಪರಿಶೀಲನೆ ಮಾತಿಗೆ ತಕ್ಕಂತೆ ಅದು ನಡೀತಾ ಇದೆ ಅಂತ ನಮಗೆ ಪುಸ್ತಕದ ನಡೆದಾಗೆ ಗೊತ್ತಾಯಿತು. ನಮ್ಮ ಗೀತಾ ಮೇಡಮ್ ಅವರು ಅದರ ಉತ್ಸವಾಗಿ ಹೊತ್ಕೊಂಡವರು. ಅವರು ಸಾಮಾಜಿಕ ನ್ಯಾಯ ಸಿಗ್ತದಿಲ್ಲ ಏನಂತ ಹೇಳಿದ್ರು. ಈಗೇನು ಮೀಟಿಂಗ್ ಬಂದೇ ಕೂತ್ಕೊಂಡು ಮಾತಾಡ್ತಾ ಇಲ್ಲ. ಅವ್ರು ಹೇಳಿದರು ಒಂದು 2-3 ದಿವಸದಿಂದ ಏನೇನು ಇಲ್ಲಿ ನಡೀತಾ ಇದೆ ಸ್ಕೂಲಲ್ಲಿ ಅದರ ಬಗ್ಗೆ ಪರಿಶೀಲನೆ ಮಾಡಿ ಮಾತಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಯಾಕಂದರೆ ಅವ್ರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ಪಾಲ್ಗೊಳ್ಳಿ ಮತ್ತು ಇದನ್ನು ಹೇಳಿದಾಗೆ ಇಲ್ಲಿ ಶಾಲೆಗೆ ನಿಜವಾಗಿ ಕೂಡ ಕೆಲವು ಪಕ್ಕದ ಇದನ್ನು ಸರಿಪಡಿಸಲಿಕ್ಕೆ ಎಲ್ಲರೂ ಪಾಲಕರು ಮತ್ತು ಎಲ್ಲರೂ ಸೇರಿ ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಇಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಗೀತಾ ಮೇಡಮ್ ಹೇಳಿದಾಗೆ ಒಂದು ಹಿಮೋಗ್ಲೋಬಿನ್ ಕೊರತೆ ಕಾಣುತ್ತೆ. ಕೆಲವು ಮಕ್ಕಳಿಗೆ ಗುಣಮಟ್ಟದ ಆಹಾರನೇ ಕೊಡ್ತಾ ಇದ್ದಾರೆ. ಆ ಗುಣಮಟ್ಟದ ಆಹಾರ ಕೊಟ್ಟರು ಕೂಡ ಕೆಲವು ಮಕ್ಕಳು ಊಟ ಮಾಡೋದಿಲ್ಲ. ನಾವು ನಮ್ಮ ಮನೆಯಲ್ಲಿ ನೋಡ್ತೀವಿ, ಮಕ್ಕಳು ಸರಿಯಾಗಿ ಊಟ ಮಾಡೋದಿಲ್ಲ. ಇಲ್ಲಿ ಸರಿಯಾಗಿ ಊಟ ಮಾಡ್ತಿಲ್ಲ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಗಮನ ಸಿಗುದಿಲ್ಲ. ಎಲ್ಲ ಮಕ್ಕಳು ಸರಿಯಾಗಿ ಊಟ ಮಾಡ್ಬೋದು, ಅದು ಮಾಸ್ಟರ್ ಅದೆಲ್ಲ ನೋಡಲಿಕ್ಕೆ ಆಗೋದಿಲ್ಲ. ಎಲ್ಲ ಕೆಲವು ಮಕ್ಕಳು ಸರಿಯಾಗಿ ಊಟ ಮಾಡ್ತಾರೆ, ಕೆಲವು ಸರಿ ಮಕ್ಕಳು ಊಟ ಮಾಡೋದಿಲ್ಲ. ಅದಕ್ಕೆ ನಾವು ಆ ಮಕ್ಕಳ ಬಗ್ಗೆ ಕೂಡ ಗಮನಿಸ್ಬೇಕಾಗ್ತದೆ. ನಮ್ಮದೇ ಮಕ್ಕಳು ಅವರು ಮನೆಯಲ್ಲಿ ಸರಿಯಾಗಿ ಊಟ ಮಾಡೋದಿಲ್ಲ, ಏನಿದ್ರು ಕೂಡ ಊಟ ಮಾಡೋದಿಲ್ಲ. ಹಾಗಿದ್ದವಾಗ ಇದು ಹೊರಗಡೆ ಬಂದುಕೊಂಡು ಮಕ್ಕಳ ಜೊತೆಗೆ ಸರಿಯಾಗಿ ಊಟ ಮಾಡ್ಬೋದು ಇರ್ತವೆ. ಮನೆಯಲ್ಲಿ ಊಟ ಮಾಡೋದಿದ್ದವರು ಈ ಜೊತೆ ಮಕ್ಕಳ ಜೊತೆ ಊಟ ಮಾಡ್ತಾರೆ ಕೆಲವರು. ಆ ಮಕ್ಕಳ ಬಗ್ಗೆಯೂ ಕೂಡ ನಾವು ಗಮನಿಸಬೇಕಾಗ್ತದೆ. ಮತ್ತು ನಮಗೆ ಈ ಶಿಕ್ಷಣಕ್ಕೆ ಏನು ಗೌರ್ಮೆಂಟ್ ಏನು ಸಹಾಯ ಮಾಡ್ತಾ ಇದೆ ಅದೆಲ್ಲ ಸರಿಯಾಗಿ ಇಲ್ಲಿ ಸಿಗ್ತಾ ಇದೆ. ಅದು ನಮ್ಮ ಭಾಗ್ಯ, ನಮ್ಮ ಮಕ್ಕಳ ಭಾಗ್ಯ. ಯಾಕಂದರೆ ತುಂಬ ಏನು ಡೊನೇಷನ್ ಜಾಸ್ತಿ ಡೊನೇಷನ್ ಅಂತ ಇಲ್ಲ, ಫೀಸು ಕೂಡ ತುಂಬ ಕಡಿಮೆ ಆಗಿದೆ. ಫೀಸ್ ಇಲ್ಲ, ಅದೆಲ್ಲ ತುಂಬ ನಮ್ಮ ಈ ಗ್ರಾಮೀಣ ಭಾಗದಕ್ಕೆ ತುಂಬ ಒಂದು ಕೊಡುಗೆ. ಒಳ್ಳೆಯ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಗುಣಮಟ್ಟದ ಶಿಕ್ಷಣನೇ ಕೊಡ್ತಾ ಇದ್ದೇವೆ. ನಾವು ಇಲ್ಲಿ ಶಾಲೆಗೆ ಬಂದ್ಬಿಟ್ಟು ಅಡ್ಮಿಷನ್ ಮಾಡಬೇಕಂದ್ರೆ ಒಂದು
ನಮ್ಮ ಹೆಚ್ಚಿನ ಮಕ್ಕಳು ಇರೋದಿಲ್ಲ. ಕಡಿಮೆ ಮಕ್ಕಳು ಅಂದರೆ ನಾವು ಅವ್ರ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತೇವೆ. ಅವರು ಒಳ್ಳೆಯ ಶಿಕ್ಷಣ ಕಲಿತು ಒಂದು ಹೋಗಬೇಕು ಅಥವಾ ಒಳ್ಳೆಯ ಶಿಕ್ಷಣ ಪಡೆಯಬೇಕಂತ. ಇಲ್ಲ, ಅದು ಸಿಗ್ತಾ ಇದೆ. ಶಿಕ್ಷಕರು ಉತ್ತಮ ರೀತಿಯಲ್ಲಿ ಇಲ್ಲಿ ಪಾಠ ಮಾಡುತ್ತಿದ್ದಾರೆ. ಆ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲ ಹಾಗೆ ತಿಳಿದಿಲ್ಲ ಹಾಗೆ ಒಳ್ಳೆಯ ಸ್ಕೋರು ಕೂಡ ಮಾಡ್ತಾ ಇದ್ದಾರೆ. ನಾವು ಮೊನ್ನೆ ಫಂಕ್ಷನ್ನಲ್ಲಿ ನೋಡಿದ್ದೇನೆ, ತುಂಬ ರೀತಿ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ. ನಾವು ಆದಾಯ ಹೇಳಿದ್ದೇನೆ. ಅವರ ಒಂದು ಶ್ರಮಕ್ಕೆ ಮಕ್ಕಳು ಕಲಿತಾ ಇದ್ದಾರೆ. ಎಲ್ಲ ಸ್ಪೋರ್ಟ್ಸು ಇನ್ನಿತರ ಚಟುವಟಿಕೆ ಕೂಡ ಭಾಗವಹಿಸಿಕೊಂಡು ಒಳ್ಳೆಯ ಹೆಸರು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಊರಿನ ಜನರು ಕೂಡ ಸಪೋರ್ಟ್ ಇದೆ, ನಿಮ್ಮ ಪಾಲಕರು ಕೂಡ ಸಪೋರ್ಟ್ ಇದೆ, ಎಲ್ಲ ಇದೆ. ಮತ್ತು ನಮ್ಮ ಮಕ್ಕಳಿಗೆ ಏನೇನು ಕೊರತೆ ಇರೋದು ಕೂಡ ಈಗ ಹೇಳಿದ್ವಿ. ಮಳೆ ಮುಂದೆಲ್ಲ ಸ್ವಲ್ಪ ತೊಂದರೆ ಆಗ್ತದೆ, ಅಷ್ಟು ಕೂಡ ನಾವು ಎಲ್ಲರೂ ಗಮನಿಸಬೇಕಾಗಿದೆ. ಮತ್ತು ನಮ್ಮ ಹೆಣ್ಮಕ್ಳು ಕೂಡ ಭಾಳ ಕಾಳಜಿ ವಹಿಸ್ಕೊಂಡು ಈ ಸ್ಕೂಲ್ ಬಗ್ಗೆ ನೋಡ್ತಾ ಇದ್ದಾರೆ. ನಾನು ಕೂಡ ಈ ಸ್ಕೂಲ್ ಬಗ್ಗೆ ಅಭಿಮಾನಿಗಳಿದ್ದರೂ ಕೂಡ ನಮ್ಮ ಮಾಸ್ಟರ್ ಗೊತ್ತಿರ್ಬೋದು, ನಾವು ಇಲ್ಲಿ ಒಳಗಡೆ ಬರ್ತಾ ಇಲ್ಲ. ಆದರೆ ಯಾಕಂದರೆ ನಮ್ಮದು ಮಕ್ಕಳಿದ್ದು ನಾವು ಇಲ್ಲಿ ಬರ್ಬೋದು ಮಾತಾಡ್ಸೋಕ್ಕೆ. ಇಲ್ಲಿ ನಮ್ಮ ಮಕ್ಕಳು ಇಲ್ಲಿ ಕಲಿತಾ ಇಲ್ಲ. ನೀವು ಬರ್ತಾ ಇದ್ವಿ, ಈ ಸ್ಕೂಲ್ ಹೇಗೆ ನಡೀತಿದೆ ಏನು ಎಲ್ಲ ನಿಮ್ಗೆ ಗೊತ್ತಿದೆ. ತುಂಬ ಚೆನ್ನಾಗಿ ನಡೀತದೆ ಅಂತ ನಿಮಗೂ ನಮ್ಮದೇ ಥರ ಇದೆ. ಹಾಗೆ ನಮಗೆಲ್ಲರೂ ಖುಷಿ ಇದೆ. ಈಗ ಶಾಲೆ ವ್ಯವಸ್ಥೆ ಒಳಗೆ ನಡ್ಕೊಂಡು ಹೋಗ್ತಾ ಇದೆ. ನಮ್ಮ ಲೆಕ್ಕ ಪರಿಶೀಲನೆ ಮಾಡಿದವರು ಕೂಡ ಅವರು ನಮಗೆ ಕೂಡ ಯಾವುದೇ ದೋಷಗಳಿಲ್ಲದ್ದು ಗಮನಕ್ಕಿರಬೇಕು. ಹಾಗೆ ನನಗೂ ಖುಷಿ ಇದೆ. ಸರ್ಕಾರಿ ವ್ಯವಸ್ಥೆಯಲ್ಲಿ ಮಕ್ಕಳು ಮೊನ್ನೆ ಚೆಕ್ ಮಾಡೋರು ಕೂಡ ಮಕ್ಕಳು ಯಾವುದೇ ದೋಷ ಇಲ್ಲ ಅಂತ ಕೂಡ ಬಂದಿದೆ. ಕೆಲವು ಮಕ್ಕಳು ನೋಡಿರ್ಬೋದು ಮಕ್ಕಳು ಏನಾದರೂ ಕೊರತೆ ಇರ್ತದೆ ಅಂತ. ಮಕ್ಕಳು ಕೂಡ ಗೌರ್ಮೆಂಟ್ ಹೇಳಿದೆ. ಮತ್ತು ಅಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಕೆಲವು ಮಕ್ಕಳು ವಿಟಮಿನ್ಸ್ ಜಾಸ್ತಿ ಇರುತ್ತೆ. ಇದನ್ನು ಮಕ್ಕಳಿಗೆ ಪೌಷ್ಟಿಕಾಂಶ ಜಾಸ್ತಿ ಇರುವಂಥ ಆಹಾರಗಳನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ನನಗೆ ಕರ್ನಾಟಕ ಎಲ್ಲ ಶಿಕ್ಷಕರಲ್ಲಿ ಮತ್ತು ಎಲ್ಲ ನಮ್ಮ ಊರಿನ ಎಲ್ಲ ನಾಗರಿಕರನ್ನ ವಿದ್ಯಾರ್ಥಿಗಳು, ಪಾಲಕರು ಹಾಗೂ ಶಿಕ್ಷಕರನ್ನು ಉದ್ದೇಶಿಸಿ ನುಡಿಗಳನ್ನಾಡಿದ ಶ್ರೀ ಹನುಮಂತ ಬೊಮ್ಮಗೌಡ ಇವರಿಗೆ ಅಭಿವಂದನೆಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ಆಭಾರ ಮನ್ನಣೆ. ಸರ್ವರನ್ನು ವಂದಿಸಬೇಕಾಗಿ ನಮ್ಮ ಶಾಲೆ ಶಿಕ್ಷಕಿಯಾದ ಶ್ರೀಮತಿ ಹೇಮಾವತಿ ಟೀಚರ್ ಇವರಲ್ಲಿ ಕೇಳಿದರು. ಎಲ್ಲರಿಗೂ ನಮಸ್ಕಾರಗಳು. ಇಂದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಹಾಗೂ ಸಮಗ್ರ ಶಿಕ್ಷಣ ಅಭಿಯಾನ ಕರ್ನಾಟಕ ಪರಿಶೋಧನೆ ಇಲ್ಲಿ 3 ದಿನದಿಂದ ಈ ಕಾರ್ಯಕ್ರಮ ನಮ್ಮ ಗೀತಾ ಮೇಡಮ್ ಅವರು ಹಮ್ಮಿಕೊಂಡಿದ್ದು ನಮ್ಮ ಶಾಲೆಗಳು. ಅದರ ಜೊತೆಗೆ ಪಾಲಕರು ಪೋಷಕರ ಸಭೆಯನ್ನು ಸಹ ಕರೆದು ಇಲ್ಲಿಯವರೆಗೆ ನಿಮ್ಮ ಜೊತೆಗೆ ಚರ್ಚೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಅವರಿಗೆ ಶ್ರೀಮತಿ ಗೀತಾ ಮೇಡಮ್ ಇವರಿಗೆ ತಾಲೂಕು ವ್ಯವಸ್ಥಾಪಕರಾದಂಥ ಇವರಿಗೆ ಮತ್ತು ಅವರ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಹ ನಮ್ಮ ಶಾಲಾ ಶಿಕ್ಷಕರ ಪರವಾಗಿ ಹಾಗೂ ಮುಖ್ಯಾಧ್ಯಾಪಕರು ಹಾಗೂ STMCಯವರ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ವಂದನೆಯನ್ನು ಸಲ್ಲಿಸ್ತಾ ಇದೆ. ಹಾಗೂ ಈ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಶ್ರೀ ಹನುಮಂತ ಬೊಮ್ಮಗೌಡ ಶಿಕ್ಷಣ ಪ್ರೇಮಿಯವರು ಹಾಗೂ ಅವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷರಾದಂಥ ನಮ್ಮ ಶಾಲಾ STMC ಉಪಾಧ್ಯಕ್ಷರಾದಂಥ ರಂಜನಾ ಇವರಿಗೂ ಸಹ ಶಿಕ್ಷಕರ ಪರವಾಗಿ STMC ಪರವಾಗಿ ಸಭಾಧ್ಯಕ್ಷರ ಪರವಾಗಿ ಹಾಗೂ ಎಲ್ಲರಿಗೂ ಕೇಂದ್ರವಾದಂಥ ನಿಮ್ಮೆಲ್ಲರಿಗೂ ಪಾಲಕರಿಗೆ, ಪೋಷಕರಿಗೆ ಮತ್ತು ಎಲ್ಲ ಕೂಡ ನಾಗರಿಕರಿಗೂ ಸಹ ವಂದನೆಯನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮ ಶಿಕ್ಷಕ ವರ್ಗದವರಿಗೂ ಸಹ ವಂದನೆಯನ್ನು ಸಲ್ಲಿಸ್ತಾ ನನ್ನ ವಂದನಾರ್ಪಣಾ ಕಾರ್ಯಕ್ರಮವನ್ನು ಇಲ್ಲಿ ಹೃದಯಪೂರ್ವಕವಾಗಿ ಅಭಿವಂದಿಸಿದ ಹೇಮಾವತಿ ಟೀಚರ್ ಇವರಿಗೆ ಧನ್ಯವಾದಗಳು. ನಿಮಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳು. ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ. ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, तव शुभ नामे जागे, तव शुभ आशीष मागे, गाहे तव
ಭಾರತ